ಒಂದು ಬಹುಮುಖ ಪ್ರತಿಭೆ, ನಾಯಕ ನಟರಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಈ ಚಿತ್ರದ ಮುಖಾಂತರ ನಿರ್ದೇಶಕರಾಗಿ ಕೂಡ ಬಡ್ತಿ ತಗೊಂಡಿದ್ದಾರೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ಬಂತು ಪಿಕ್ಚರ್ ರಿಲೀಸ್ ಮಾಡಕ್ಕೆ ಎಲ್ಲಾನು ಸುರೇಶ್ ಅಣ್ಣ ಮತ್ತು ನಾಗರಾಜ್ ಅವರೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ, ರಿಲೀಸ್ ಮಾಡ್ತಾರೆ. ಇವತ್ತು ಕರೆದ ಉದ್ದೇಶ ಯಾವ ಕಂಟೆಂಟ್ ಕೂಡ ನಾವು ತೋರಿಸಲ್ಲ, ಮುಂದೆ ಇನ್ನ 2-3 ಪ್ರೆಸ್ ಮೀಟ್ಗಳು ಇರ್ತವೆ, ಕಂಟೆಂಟ್ ನ ತೋರಿಸ್ತೀವಿ. ಇವತ್ತು ಡೇಟ್ ಅನೌನ್ಸ್ಮೆಂಟ್ ಮಾಡುವಂತ ಒಂದು ಪತ್ರಿಕಾಗೋಷ್ಠಿ ಇದು. ಹಾಗಾಗಿ ಅವರು ಮಾಧ್ಯಮದವರೇನೆ ಇದನ್ನ ಡೇಟ್ ಅನೌನ್ಸ್ಮೆಂಟ್ ಮಾಡ್ಲಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಜೊತೆಗಿರುವ ಹಿರಿಯ ಪತ್ರಕರ್ತರಾದ ಶ್ರೀ ಕೆ.ಎಸ್. ವಾಸು ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು, ಅಲ್ಲ ವಿಕ್ಕಿ ಪಾಪ ತುಂಬಾ ಕೇಳ್ಕೊಂಡಿದ್ದಾರೆ, ವಾಸು ಸರ್ ಇಲ್ಲ ನೀವು ಬಂದು ಒಂದು ಇನಾಗ್ರೇಷನ್ ಮಾಡಿ ಡೇಟ್ ಅನೌನ್ಸ್ಮೆಂಟ್ ಮಾಡ್ಬಿಡಿ ಸಾಕು, ಅಷ್ಟೇನೆ. ಪ್ಲೀಸ್ ಬನ್ನಿ, ಒಳ್ಳೆ ಮನಸ್ಸು ಒಳ್ಳೆ ಕೈಯಿಂದ ಮಾಡ್ಕೊಡಿ ಸರ್, ಫಸ್ಟ್ ಕ್ಲಾಸ್ ಆಗತ್ತೆ ಪಿಕ್ಚರ್. ಬೈ ಮನ ಮೋಕ್ಷ ಯಾತ್ರೆ ಸೆಪ್ಟೆಂಬರ್ 13ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಹಾಗಾಗಿ ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತೀವಿ. ಸರ್ ಒಂದು ವಿಶ್ ಮಾಡ್ಬಿಡಿ ವಸು ಸರ್. ರೆಡ್ ಲೈಟ್ ಕೊಡಿ. ಇಟ್ಸ್ ಡನ್. ಹೇಳಿ, ನಿಮ್ಮ ಮಂಡ್ಯ ಬೆಳಗ್ಗೆ ಒಂದು ಅಸೈನ್ಮೆಂಟ್ ಕೊಟ್ಟಿದ್ದೀನಿ 10:00 ಒಂದು. ಮೊದಲನೇದಾಗಿ ನಿರ್ಮಾಪಕರಾದ ಸುರೇಶ್ ಅವರು ಮತ್ತು ನಾಗರಾಜ್ ಅವರು ಮಾತಾಡಿದ ಮೇಲೆ ಧನ್ಯ ಅವರು ಮಾತಾಡ್ತಾರೆ, ಕಡೆಗೆ ನಮ್ಮ ಕ್ಯಾಮ್ರಾಮನ್ ಮಾತಾಡ್ತಾರೆ, ಕಡೆ ವಿಕ್ಕಿ ಅವರು ಇಡೀ ಸಿನಿಮಾದ ಬಗ್ಗೆ ಮತ್ತು ಮುಂದಿನ ಪ್ರೆಸ್ ಮೀಟ್ಗಳದ್ದು ಡೇಟ್ ಕೂಡ ಈಗಲೇ ಹೇಳ್ಬಿಡ್ತಾರೆ ಬ್ಲಾಕ್ ಮಾಡ್ಕೊಳಕ್ಕೆ, ಇಲ್ವಾ? ಓಕೆ ಓಕೆ. ಎಲ್ರಿಗೂ ನಮಸ್ಕಾರ. ಮುಂದಿನ ತಿಂಗಳು ಸೆಪ್ಟೆಂಬರ್ 13ನೇ ತಾರೀಕು ನಮ್ಮ ಕಾಲಪಥ ಚಲನಚಿತ್ರ ಬಿಡುಗಡೆ ಮಾಡ್ತಾ ಇದ್ದೀವಿ. ಹಾಗಾಗಿ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ದೀನಿ. ಎಲ್ಲ ಮಾಧ್ಯಮ ಸ್ನೇಹಿತರಲ್ಲಿ ನಮಸ್ಕರಿಸುತ್ತಾ, ಎಲ್ಲ ಪತ್ರಕರ್ತರು ನಮಸ್ಕರಿಸುತ್ತಾ, ಕಾಲಪಥ ಸಿನಿಮಾ ನೆಕ್ಸ್ಟ್ ಮಂತ್ 13ನೇ ತಾರೀಕು ರಿಲೀಸ್ ಡೇಟ್ ಇವತ್ತು ಅನೌನ್ಸ್ ಮಾಡಿದ್ದೀವಿ. ನಿಮ್ಮ ಸಹಕಾರ ಪ್ರೋತ್ಸಾಹ ಖಂಡಿತ ನಮ್ಮ ಸಿನಿಮಾದ ಮೇಲೆ ಇರಲಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಇದಕ್ಕಿಂತ ನಮ್ಮ ಡೈರೆಕ್ಟರ್ ಸರ್ ವಿಕ್ಕಿ ಸರ್ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಮಾಧ್ಯಮದ ಮಿತ್ರರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸಿನಿಮಾಗೂ ನೀವು ಬಂದು ಈ ಥರ ಪ್ರೋತ್ಸಾಹ ಕೊಡ್ತೀರಾ. ಸೊ ನಾನು ಮತ್ತು ನಮ್ಮ ಕನ್ನಡ ಚಿತ್ರರಂಗ ನಿಮ್ಮೆಲ್ಲರಿಗೂ ಚಿರಋಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾಲಪಥ ಸಿನಿಮಾ ಇದೇ 13ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಮತ್ತೊಮ್ಮೆ ನೀವು ಹೀಗೆ ನಮಗೆ ಪ್ರೋತ್ಸಾಹ ಕೊಡ್ತಾನೆ ಇರಿ ಅಂತ ನಾನು ಕೇಳ್ಕೊತೀನಿ. ವಿಕ್ಕಿ ಅವರು ಡೈರೆಕ್ಟ್ ಮಾಡಿದ್ದಾರೆ, ಆ್ಯಕ್ಟ್ ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ಈಗ ತಾನೇ ಒಂದು ಸ್ವಲ್ಪ ತೋರಿಸಿದ್ರು. ನಾವು ಇವತ್ತು ಯಾರಿಗೂ ತೋರಿಸ್ತಾ ಇಲ್ಲ, ಆದರೆ ನನಗೆ ಅವರು ಒಂದು ಬಿಟ್ನ ತೋರಿಸಿದ್ರು ಆ್ಯಂಡ್ ಭಾಳ ಇಷ್ಟ ಆಯಿತು ನನಗೆ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಧನ್ಯವಾದಗಳು. ನಮ್ಮ ಟ್ರೇಲರ್ ಕಟ್ಟು ಇನ್ನೂ ಕಲರಿಂಗ್ ಎಲ್ಲ ಏನೂ ಮುಗ್ದಿಲ್ಲ. ಅಂದರೆ ಒಂದು ರಫ್ ಕಟ್ನ ಅವ್ರು ನನಗೆ ತೋರಿಸಿದ್ರು ಈ ಥರ ಬರುತ್ತೆ ಅಂತ.
ಎಷ್ಟೋ ದಿವಸ ಆಗಿತ್ತು ನಾನು ಕಾಲಪತ್ರದ್ದು ಬಿಟ್ಸ್ ನೋಡಿ. ಸೊ ಮತ್ತೊಮ್ಮೆ ಆ ಒಂದು ಲೋಕಕ್ಕೆ ನನ್ನನ್ನು ಕರ್ಕೊಂಡು ಹೋಯ್ತು. ಅಂಡ್ ನಿಜವಾಗ್ಲೂ ಆ ಶೂಟಿಂಗು ಮತ್ತೆ ನಾವಲ್ಲೂ ಬಿಜಾಪುರ್ನಲ್ಲಿ ಹೋಗಿ ಶೂಟ್ ಮಾಡಿದೆಲ್ಲ ನನಗೆ ನೆನಪಾಯ್ತು. ಮಿಸ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಅದನ್ನ ನಾನು ತೆರೆಯಲ್ಲಿ ನಾನು ಕಾಣ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದು. ಅಯ್ಯೋ, ಆ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ಕನೆಕ್ಷನ್ನೇ ಇಲ್ಲ. ಒಂದ್ ಕನೆಕ್ಷನ್ ಇದೆ, ಅದೇನಂತ ಹೇಳ್ತೀನಿ. ಅದ್ರಲ್ಲಿ ವೈಟ್ ಪೌಡರು, ಇದರಲ್ಲಿ ಬ್ರೌನ್ ಪೌಡರು. ಯಾಕಂದ್ರೆ ಅಲ್ಲಿ ನಾವು ಮಣ್ಣಲ್ಲಿ ಕೆಲಸ ಮಾಡಿದ್ದು, ಡಸ್ಟ್ ಅಲ್ಲಿ. ಸೊ ನಡಿಬೇಕಂದ್ರೆ ಎಲ್ಲ ನಾವು ಬ್ರೀದಿಂಗೇ ಮಣ್ಣು. ಸೊ ಅದೊಂದು ಚಿಕ್ಕ ಜೋಕ್ ಮಾಡಿದೆ. ಬಟ್ ಖುಷಿ ಆಗಿತ್ತು ನನಗೆ ದಟ್ ನಿನ್ನೆ ಒಂದು ರಿಲೀಸ್ ಆಗಿದೆ, ಇವತ್ತು ಒಂದು ಅನೌನ್ಸ್ಮೆಂಟ್ ಇದೆ. ಇದೇ ತರ ನಡೀತಾ ಹೋಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಇಲ್ಲಿ ನನ್ನ ಪಾತ್ರದ ಹೆಸರು ಗಂಗಾ ಅಂತ. ನಾ ಜಾಸ್ತಿ ಹೇಳಂಗಿಲ್ಲ ಅಂತ ವಿಕ್ಕಿ ಅವ್ರು ನನಗೆ ಈಗಾಗ್ಲೇ ಹೇಳ್ಬಿಟ್ಟಿದ್ದಾರೆ. ಎಲ್ಲ ಡೈರೆಕ್ಟ್ರು ಹೇಳ್ತಾರೆ, ಆದ್ರೆ ವಿಕ್ಕಿ ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ. ಅದಕ್ಕೆ ನಾನು ಏನು ಬಿಟ್ಕೊಡಕ್ ಆಗಲ್ಲ. ಆದ್ರೂ ಹೇಳ್ತೀನಿ, ನಾನು ಟೀಚರ್ ಪಾತ್ರ ಮಾಡ್ತಾ ಇರೋದು ಇದು ಸಿನಿಮಾದಲ್ಲಿ. ಸೊ ನನಗೊಂದು ಹೊಸ ಅನುಭವ. ಆತರ ನಾನು ಮಾಡಿಲ್ಲ, ಕಲ್ತಿರೋದುಂಟು, ಹೇಳ್ಕೊಟ್ಟಿರೋದುಂಟಿಲ್ಲ. ಸೊ ಹೊಸ ಅನುಭವ, ನನಗೆ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ನಮ್ಮ ಪ್ರೊಡ್ಯೂಸರ್ ಸುರೇಶ್ ಸರ್ ಹಾಗೂ ನಾಗರಾಜ್ ಸರ್ ಕೂಡ ನಮಗೆ ಸೆಟ್ ನಲ್ಲಿ ಯಾವುದೇ ತರಹದ ಒಂದು ಕಷ್ಟ ಇದು ಅಂತ ನೋಡ್ಬೇಕಾಗೇ ಇಲ್ಲ. ಯಾವತ್ತು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ನನಗೆ ಕಾಲಪತ್ರ ಸಿನಿಮಾಲಿ ಕೆಲಸ ಮಾಡಿ ಒಂದು ಅದೃಷ್ಟ ಅಂತ ನಾನು ಅನ್ಕೊಂತೀನಿ. ಒನ್ಸ್ ಅಗೇನ್ ನಮಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಇನ್ನೇನಾದ್ರು ಇದೆಯಾ ಈ ತರನಾ? ಈ ತರ ಅಂತೂ ಇಲ್ವೇ ಇಲ್ಲ. ಹಾ, ಈ ತರ ಅಂದ್ರೆ ನಾನು ಹಾಕೊಂಡಿರೋದು ಈಗ ಇಲ್ಲ. ಸಿನಿಮಾ ಅಲ್ಲಿ ಥ್ರೂ ಔಟ್ ಸಿನಿಮಾ ಅದೇ ಒಂದು ಲುಕ್ ಅಲ್ಲಿ ಇರುತ್ತೆ. ಅಂಡ್ ಗ್ಲೀಮ್ ಅಂತ ಏನು ಬರೋದಿಲ್ಲ. ಸೊ ದಟ್ಸ್ ನ್ಯೂ ಅಲ್ವಾ ನನಗೆ. ಪ್ರೇಕ್ಷಕರು ಅದನ್ನ ಒಪ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೂಪರ್ ಆಗಿತ್ತು. ವಿಕ್ಕಿ ಅವ್ರು ಹೇಗೆ ಅಂದ್ರೆ 20 ಸಲ ಮಾಡಿಸಿದ್ರು ಪರವಾಗಿಲ್ಲ, ನೀವು ಮಾಡ್ಬೋದು ಅಂತ ಮಾಡಿಸ್ತಾ ಇರ್ತಾರೆ. ಸೊ ಆ ಒಂದು ಕ್ವಾಲಿಟಿ ನಂಗೆ ಅವರಲ್ಲಿ ಇಷ್ಟ. ಯಾಕಂದ್ರೆ ಪರ್ಫೆಕ್ಷನ್ ಹುಡುಕ್ತಾರೆ ಅವ್ರು ಯಾವಾಗ್ಲೂ ಒಂದು ಶಾರ್ಟ್ ಅಲ್ಲಿ. ಅಂಡ್ ಆ ಟೈಮ್ ನಲ್ಲಿ ನನಗೆ ಬೇಜಾರಾಗಿದ್ರು. ಮತ್ತೆ ನಾನು ಆ ಶಾರ್ಟ್ ನೋಡಿದಾಗ ನನಗನ್ಸ್ತು ಅವ್ರಿಗೆ ಬಹುಶಃ ಇದೇ ವಿಷಯಕ್ಕೆ ನನಗೆ ಹೇಳಿದ್ರು ಅದನ್ನ ಅಂತ. ಯಾಕಂದ್ರೆ ನಮ್ಮ ಬೆಸ್ಟ್ ನಾವು ಮಾಡ್ಬೇಕು ಅಂತ ಅವ್ರಿಗೆ ಆಸೆ. ಅಂಡ್ ಕೊನೆಗೆ ನಮ್ ಸಿನಿಮಾ ಗೆಲ್ಬೇಕು ಅಂತ ಅವ್ರಿಗೆ ಆಸೆ. ಸೊ ಅದು ನಾನು ಅವರಿಂದ ಕಲ್ತೆ ಅಂತ ಹೇಳ್ಬೋದು. ಪ್ರಯತ್ನ ಅಂತೂ ಇರುತ್ತೆ, ಅವ್ರು ಕಲ್ತ್ಕೊಂತಾರ ಅಂತ ನೀವು ಸಿನಿಮಾದಲ್ಲಿ ನೋಡ್ಬೇಕು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಸಿನಿಮಾ ಡೈರೆಕ್ಟರ್ ಆಗಬೇಕು ಅಂತ ಸಿನಿಮಾಗೆ ಬಂದು ಸೇರಿದ್ದು 2009ರಲ್ಲಿ. ಇವತ್ತಿಗೆ 15 ವರ್ಷ ಆಯ್ತು ಸಿನಿಮಾಗೆ ಬಂದ. ಇಡ್ಲಿ ವಡೆ ತಿನ್ನಕ್ ಶುರು ಮಾಡಿ ಸಿನಿಮಾದಲ್ಲಿ 15 ವರ್ಷ ಆಯ್ತು. ಆಮೇಲೆ ಇನ್ನೊಂದು ಏನಂದ್ರೆ, ಸೂರಿ ಸರ್ ನನ್ನ ಹೀರೋ ಮಾಡಿ ಫಸ್ಟ್ ಪ್ರೆಸ್ ಮೀಟ್ ಮಾಡಿದ ಜಾಗ ಇದು. ನನ್ನ ಹೀರೋ ಮಾಡಿದ ಕೆಂಡ ಸಂಪಿಗೆ ಚಿತ್ರಕ್ಕೆ ನೆಕ್ಸ್ಟ್ ಮಂತ್ಗೆ 9 ವರ್ಷ ಆಗ್ತಾ ಇದೆ. ಅದೊಂದು ಖುಷಿ ವಿಷಯ. ಅದೇ ತಿಂಗಳಲ್ಲಿ ನಾನ್ ಡೈರೆಕ್ಷನ್ ಮಾಡಿರೋ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದು ತುಂಬಾ ಖುಷಿಯಾದಂತ ವಿಷಯ. ಇನ್ನೊಂದು ಏನಕ್ಕೆ ಪತ್ರಕರ್ತರ ಕೈಯಲ್ಲೇ ನಾನು ರಿಲೀಸ್ ಮಾಡಿಸ್ಬೇಕಂದ್ರೆ, 15 ವರ್ಷದಿಂದ ನನ್ನ ಸರಿ ತಪ್ಪುಗಳನ್ನೆಲ್ಲ ನೋಡಿ ನನ್ನ ತಿದ್ದಿ, ನನ್ನ ಯಾವತ್ತು ಯಾವ ಮೀಡಿಯಾದವರು ಇವನು ಸಿನಿಮಾ ನಟ, ಇವನು ಡೈರೆಕ್ಷನ್ ಎಲ್ಲ ನನ್ನ ಫ್ರೆಂಡ್ ತರ ನೋಡ್ತಾರೆ. ಏನು ಅಳಕಿಲ್ದೆ ಏನಿಲ್ದೆ ಓಪನ್ ಆಗಿ ನನ್ನ ಜೊತೆ ಮಾತಾಡ್ತಾರೆ. ಆ ಬಾಂಡಿಂಗು ನಾನು ಚೆನ್ನಾಗಾಗ್ಲಿ ಅಂತ ಹೇಳುವಂತ ನಿಮ್ದೊಂದು ಒಳ್ಳೆ ಮನ್ಸಿತ್ತಲ್ಲ, ಅದಕ್ಕೆ ಎಲ್ಲರೂ ಪತ್ರಕರ್ತರ ಹತ್ರನೇ ನನ್ನ ಸಿನಿಮಾ ರಿಲೀಸ್ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಮಾಡಿಸ್ದೆ. ಎಲ್ಲರೂ ಬಂದು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇದೇ ಸೆಪ್ಟೆಂಬರ್ 13ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. 13, 14, 15 ಮಂಡೇ ಈದ್ ಮಿಲಾದ್ ರಜಾ ಇದೆ. ನಮ್ ಕಂಟಿನ್ಯೂಸ್ ಒಂದು 4 ಡೇಸ್ ಹಾಲಿಡೇ ಸಿಗುತ್ತೆ. ನಿಮ್ಮೆಲ್ಲರ ಸಹಕಾರ ಇದ್ರೆ ಸಿನಿಮಾ ತುಂಬಾ ಚೆನ್ನಾಗಾಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ಸರ್, ಕಾಲಪತ್ರ ಅಂದ್ರೆ ಇದು ಯಾವ್ದು ರೌಡಿಗೆ ಸಂಬಂಧಪಟ್ಟಿದ್ದಲ್ಲ. ಈ ಕತೆ ಬರೆದಿದ್ದು ಸತ್ಯಪ್ರಕಾಶ್, ಅದನ್ನ ನಾವು ಸ್ಕ್ರೀನ್ ಪ್ಲೇ ಮಾಡಿರೋದು. ಇದೊಂದು ಕಲ್ಲು ಇದೆಯಲ್ಲ, ಕಪ್ಪು ಕಲ್ಲು,
ಕಪ್ಪು ಕಲ್ಲಿನ ಕಥೆನೇ ಕಾಲಪತ್ರ. ಇಲ್ಲ ಇಲ್ಲ, ಮೈನಿಂಗ್ ಏನಿಲ್ಲ ಸರ್. ಇದೊಂದು ಸೈನ್ಸ್ ಫಿಕ್ಷನ್ನು, ಇಲ್ಯೂಷನ್ನು ಪ್ಲಸ್ ಆಕ್ಷನ್ ಡ್ರಾಮಾ ಎಲ್ಲ ಇರುತ್ತೆ. ಒಂದು ಹೊಸ ತರದ ಪ್ರಯತ್ನ, ನನಗಂತೂ ತುಂಬಾ ಹೊಸ ಪ್ರಯತ್ನ. ಈಗ ಸದ್ಯ ನೋಡಿರೋರೆಲ್ಲರೂ ಹೊಸ ಪ್ರಯತ್ನ ತುಂಬಾ ಚೆನ್ನಾಗಾಗಿದೆ, ಚೆನ್ನಾಗಾಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಆ ಭರವಸೆನ ಹೆಚ್ಚುಗೊಳಿಸ್ಬೇಕಂದ್ರೆ ನೀವು ನಮಗೆ ಸಪೋರ್ಟ್ ಮಾಡ್ಬೇಕಂತ ಸರ್. ನಾನು ಬಿಜಾಪುರ ಬ್ಯಾಕ್ ಡ್ರಾಪ್ ಅಲ್ಲಿ ಶೂಟ್ ಮಾಡಿದ್ದೀನಿ. ಬಟ್ ಬಿಜಾಪುರ ಭಾಷೆ, ನಾರ್ತ್ ಕರ್ನಾಟಕ ಭಾಷೆ ಅಂತ ಜನರಲ್ ಕನ್ನಡ ಭಾಷೆ ಇರುತ್ತೆ. ನಂದು ಆ ಕತೆಗೆ ಆ ಥರದ್ದು ಒಂದು ಜಾಗ ಬೇಕಿತ್ತು. ಅದಕ್ಕೆ ಇಲ್ಲಿಂದ ಒಂದು 650 ಕಿಲೋಮೀಟರ್ ಹೋಗಿ ಆ ಜಾಗ ಹುಡ್ಕೋದಿಕ್ಕೆ ನೀವು ವಿಜುವಲ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಒಂದು 500 to 600 ಕಿಲೋಮೀಟರ್ ನಾವು ರಿಸರ್ಚ್ ಮಾಡಿದ್ವು, ನಾವು DOP ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ. ಫೈನಲಿ ಅದು ಸಿಕ್ಕಿದ ಮೇಲೆ ಅದನ್ನ ಸ್ವಲ್ಪ ಆಲ್ಟರ್ ಮಾಡಿ ಇಡೀ ಜಾಗನ, ಆ ಜಾಗ ಬಂದು ಇತಿಹಾಸ ಪೂರ್ವದಲ್ಲಿ ಆಗಿದ್ದಂತ ಹಳ್ಳಿ ಅದು. ಅದು ಇನ್ನೊಂದು ನನ್ನ ಸಿನಿಮಾ ರಿಲೀಸ್ ಆಗಿ ಇನ್ನೊಂದು 6 ತಿಂಗಳು ಡೆಸ್ಟ್ರಾಯ್ ಆಗುತ್ತೆ ಹಳ್ಳಿ. ನಂದೇ ಕೊನೆ ಸಿನಿಮಾ ಹಳ್ಳಿ ಶೂಟ್ ಮಾಡಿರೋದು. ಜೈನಾಪುರ್ ಅಂತ ತುಂಗಭದ್ರಾ ಬ್ಯಾಕ್ ವಾಟರ್ ಅಲ್ಲಿ ಇರೋದು, ಅದು ಮುಳುಗಡೆ ಜಾಗ. ಅಂತ ಜಾಗದಲ್ಲಿ ನಾವು ಶೂಟ್ ಮಾಡಿರೋದು. ಆಲ್ಮಟ್ಟಿ ಡ್ಯಾಮ್ ಬ್ಯಾಕ್ ವಾಟರ್ ಹತ್ರ ಇರೋದು. ನಿಜಾಮರು ಆ ಊರನ್ನ ಕಟ್ಟಿದ್ರು ಅನ್ನೋ ಇತಿಹಾಸ ಇದೆ. ಮತ್ತು ಆ ಊರಲ್ಲಿ ಇದ್ದಂತ ಜನಗಳಾಗ್ಲಿ, ಅವ್ರ ಸಹಕಾರ ಆಗ್ಲಿ, ಆ ಇಡೀ ಊರಲ್ಲಿ ಯಾವ್ದು ಟಾರ್ ರೋಡ್ ಇಲ್ಲ, ಬೇಸಿಕ್ ಫೆಸಿಲಿಟೀಸ್ ಏನು ಇಲ್ದಿರೋ ಒಂದು ಊರದು. ಅಲ್ಲಿ ಶೂಟ್ ಮಾಡಿದ್ವು. ಮತ್ತು ಕಾಶ್ಮೀರ, ರಾಜಸ್ಥಾನ ಅಲ್ಲೆಲ್ಲ ಶೂಟ್ ಮಾಡಿದೀವಿ. ನನ್ ಕತೆಗೆ ಬೇಕು ಅಂತ ಮಾತ್ರ ಆ ಜಾಗಗಳನ್ನ ಚೂಸ್ ಮಾಡಿದೀನಿ ಹೊರತು ಆ ಜಾಗದ ಕತೆ ಅಲ್ಲ ಈ ಸಿನಿಮಾ. ಅಂದ್ರೆ ಡಿಲೇ ಅದಕ್ಕೂ ಹೇಳ್ತೀನಿ ಸರ್ ಕಾರಣ. ನಮ್ದು ಆಕ್ಚುಲಿ ಈ ವರ್ಷ ಜನವರಿಲಿ ಸೆನ್ಸಾರ್ ಆಗಿದ್ದು. ಫ್ಲೋ ಅಲ್ಲಿ ತುಂಬಾ ಸಿನಿಮಾಗಳಿತ್ತು. ನೋಡ್ಬೇಕಾದ್ರೆ ಎಲೆಕ್ಷನ್ ಬಂತು, ಕ್ರಿಕೆಟ್, IPL, ಒಂದಷ್ಟು ಚಿತ್ರರಂಗದಲ್ಲೂ ಏರ್ಪೇರ್ ಎಲ್ಲ ನೋಡ್ತಾ ಇದ್ವಲ್ಲ, ಅದನ್ನೆಲ್ಲ ಡಿಸ್ಕಸ್ ಮಾಡಿ ಮಾಡೋಣ ಅಂತಾನೆ ಇವಾಗ ನೀಟಾಗಿ ಫ್ರೀ ಟೈಮ್ ಇದೆ. ಆಮೇಲೆ ನಮ್ಮ ಭೀಮಾ ಮತ್ತೆ ಕೃಷ್ಣ ಪ್ರಣಯ ಸಖಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ನಮ್ಮ ಕನ್ನಡ ಪ್ರೇಕ್ಷಕರು ನಮ್ಮನ್ನು ವಾಪಸ್ ಬಂದು ಕೈ ಹಿಡ್ದಿದ್ದಾರೆ. ಅದರಿಂದ ಇದು ಸರಿಯಾದ ಸಮಯ ಅಂತ ರಿಲೀಸ್ ಮಾಡ್ತಾ ಇದ್ದೀವಿ. ಈ ಸಿನಿಮಾದ ಡಿಸ್ಟ್ರಿಬ್ಯೂಟ್ರು ನಮ್ಮ ಮಾರ್ಟಿನ್ ಚಿತ್ರದ ನಿರ್ಮಾಪಕರಂತ ಉದಯ್ ಮೆಹ್ತಾ ಅವರು, ಅವರ UKM ಸ್ಟುಡಿಯೋಸ್ ಇಂದ ರಿಲೀಸ್ ಮಾಡ್ತಾ ಇದ್ದಾರೆ. ಥಿಯೇಟರ್ ಸೆಟಪ್ ಇವಾಗ ಒಂದು 100+ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಟ್ರೈಲರ್, ಟೀಸರ್, ಸಾಂಗ್ ಬಂದ್ಮೇಲೆ ಹೆಂಗ್ ಬೇಡಿಕೆ ಬರುತ್ತೆ ಅದ್ರ ಮೇಲೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ. ಇಲ್ಲ ಸರ್, ಇದು ಯೂನಿವರ್ಸಲ್ ಆಗಿ ಎಲ್ಲರಿಗೂ ರೀಚ್ ಆಗೋ ಇದು. ನನ್ನ ಕಂಟೆಂಟ್ ಬಂದು ನೀವು ಕೇಳ್ದಂಗೆ A ಸೆಂಟರ್ ಕಂಟೆಂಟ್ ನಡೆಯೋದು C ಸೆಂಟರ್ ಅಲ್ಲಿ. ಆ ತರದ್ರಿಂದ ಇಬ್ರು ನೋಡ್ಬೋದು, ಏನ್ ಸಮಸ್ಯೆ ಇಲ್ಲ. ನಮ್ ಕ್ಯಾಮ್ರಾಮನ್ ಅವರು ಮಾತಾಡಲ್ವಂತೆ, ಅವ್ರು ವಿಜುವಲ್ ನೋಡಿ ನೀವು ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಅತಿ ಶೀಘ್ರದಲ್ಲೇ ಇನ್ನ 2 ಸಾಂಗ್ ಇದೆ, ಪ್ಲಸ್ ಟ್ರೈಲರ್ ಪ್ರೀ ರಿಲೀಸ್ ಇವೆಂಟ್ ಇದೆ. 13ನೇ ತಾರೀಕು ರಿಲೀಸ್ ಆಗಿರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಮಾಡ್ತೀವಿ. ನಿಮ್ ಸಹಕಾರ ಯಾವಾಗ್ಲೂ ಇರ್ಲಿ. ಎಲ್ಲರೂ ನಮ್ಮ ಚಿತ್ರದ ದಿನಾಂಕವನ್ನ ಬಿಡುಗಡೆ ಮಾಡಿಕೊಟ್ಟಂತ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು, ಪತ್ರಕರ್ತರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಒಂದು ನಿಮಿಷ ಸರ್. ಸರ್ ಕೂತ್ಕೊಳ್ಳಿ. ಮೋಕ್ಷಣ ಸ್ವಲ್ಪ ಕೂತ್ಕೊಳ್ಳಿ. ಹೇಗೆ ಮೋಕ್ಷಣ ಸ್ವಲ್ಪ ಕೂತ್ಕೊಳ್ಳಿ.